ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಇನ್ಫೋ ಎಕ್ಸ್ಪ್ರೆಸ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಅನ್ನೋ ಜಾಗ ಹೇಗ್ ಬಂತು, ಇವಾಗ ನಾವೇನ್ ಕರ್ನಾಟಕ ಅಂತ ಕರಿತೀವಿ, ಇದನ್ನ ಮುಂಚೆ ಏನಂತ ಕರಿತಾ ಇದ್ರು, ನಮ್ ರಾಜ್ಯನ ಮುಂಚೆ ಯಾವ್ಯಾವ ರಾಜರು ಆಳ್ವಿಕೆ ಮಾಡಿದ್ದಾರೆ, ಯಾವ್ಯಾವ ಡೈನೆಸ್ಟಿಗಳಿದ್ವು, ಬ್ರಿಟಿಷರು ನಮ್ ರಾಜ್ಯನ ಎಷ್ಟು ವರ್ಷಗಳ ಕಾಲ ಅವ್ರ ಅಧಿಕಾರದಲ್ಲಿ ಆಳ್ವಿಕೆ ನಡೆಸಿದ್ದಾರೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಿಸ್ಟ್ರಿ ಈ ತರ ಶುರುವಾಗುತ್ತೆ. ಇಂಡಸ್ ಅನ್ನೋ ನದಿ ನಮ್ಮ ದೇಶ ಮತ್ತೆ ಪಾಕಿಸ್ತಾನದಲ್ಲಿ ಹರಿದು ಹೋಗುವಂತ ನದಿ. ಇದರ ಹತ್ತಿರದಲ್ಲಿ ವಾಸವಾಗಿರ್ತಕ್ಕಂಥ ಜನರನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನರಂದೇ ಗುರುತಿಸಲಾಗ್ತಾ ಇತ್ತು. ಕಾಲಕ್ರಮೇಣ ಇಂಡಸ್ ಅನ್ನೋ ಹೆಸರು ಹೋಗಿ ಇಂಡಿಯಾ ಅನ್ನೋ ಹೆಸರು ನಮ್ಮ ದೇಶಕ್ಕೆ ಬರುತ್ತೆ. ನಮ್ಮ ದೇಶದಲ್ಲಿ ಮೊದಲು ಸಾಮ್ರಾಜ್ಯವನ್ನ ಕಟ್ಟಿದಂತಹ ರಾಜ ಚಂದ್ರಗುಪ್ತ ಮೌರ್ಯ. ಇದನ್ನ ಮೌರ್ಯ ಕಿಂಗ್ಡಮ್ ಅನ್ನೋ ಹೆಸರಿಂದ ಗುರುತಿಸಲಾಗ್ತಾ ಇತ್ತು. ಇಂಡಿಯಾ, ಪಾಕಿಸ್ತಾನ್, ನೇಪಾಲ್, ಬಾಂಗ್ಲಾದೇಶ್ ಮತ್ತು ಕೆಲವು ಭಾಗಗಳಾದ ಆಫ್ಘಾನಿಸ್ತಾನ್ ಅನ್ನು ಸಹ ತಮ್ಮ ಅಧಿಕಾರದಲ್ಲಿ ಆಳ್ವಿಕೆ ಮಾಡ್ತಿದ್ದಂತಹ ಸಾಮ್ರಾಜ್ಯ ಇದು. ಸುಮಾರು 140 ವರ್ಷಗಳ ಕಾಲ ಮೌರ್ಯ ಕಿಂಗ್ಡಮ್ ಈ ಜಾಗಗಳ ಮೇಲೆ ತಮ್ಮ ಆಡಳಿತವನ್ನ ನಡೆಸಿರ್ತಕ್ಕಂಥದ್ದು. ಇದರ ಕ್ಯಾಪಿಟಲ್ ಪಾಟಲಿಪುತ್ರ ಆಗಿತ್ತು. ಇವತ್ತಿನ ಬಿಹಾರ್ ಸ್ಟೇಟ್ ಅಲ್ಲಿರೋ ಪಟ್ನಾ ಡಿಸ್ಟಿಕ್ ಅನ್ನ ಅವತ್ತಿನ ದಿನಗಳಲ್ಲಿ ಪಾಟಲಿಪುತ್ರ ಎಂದು ಕರೆಯಲಾಗ್ತಾ ಇತ್ತು. ಇಂಡಿಯಾ ಕಂಡ ಗ್ರೇಟೆಸ್ಟ್ ಕಿಂಗ್ ಅಶೋಕ ಚಕ್ರವರ್ತಿ ಕೂಡ ಇದೇ ಸಾಮ್ರಾಜ್ಯದಲ್ಲಿ ರಾಜನಾಗಿದ್ದು. ಅಶೋಕ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದಲ್ಲಿ 3ನೇ ರಾಜನಾಗಿ ಆಳ್ವಿಕೆಯನ್ನ ಮಾಡಿರೋದು. ಮೌರ್ಯ ಕಿಂಗ್ಡಮ್ ಕೊನೆಯಾದ ನಂತರ ಶುಂಗ ಡೈನೆಸ್ಟಿ ಆಡಳಿತಕ್ಕೆ ಬರುತ್ತೆ. ನಂತರ ಕಣ್ವ ಡೈನೆಸ್ಟಿ ಆಡಳಿತಕ್ಕೆ ಬರುತ್ತೆ. ಇದರ ನಂತರ ಶತವಾಹನ ಡೈನೆಸ್ಟಿ ಸುಮಾರು 450 ವರ್ಷಗಳ ಕಾಲ ತನ್ನ ಆಡಳಿತವನ್ನ ನಡೆಸುತ್ತೆ. ಶತವಾಹನ ಡೈನೆಸ್ಟಿ ಕೊನೆಯಾದ ನಂತರ ಒಂದೇ ಸಾಮ್ರಾಜ್ಯ ಇಡೀ ಭಾರತ ದೇಶವನ್ನ ಆಳ್ವಿಕೆಯನ್ನ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಲ್ಲೇ ಬೇರು ಬಿಟ್ಟಂತಹ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ತಮ್ಮ ಆಳ್ವಿಕೆಯನ್ನ ನಡೆಸೋದಿಕ್ಕೆ ಶುರು ಮಾಡ್ತಾರೆ. ಅಭಿರಾಸು ಮಹಾರಾಷ್ಟ್ರದಲ್ಲಿ, ಪಲ್ಲವಾಸು ತಮಿಳುನಾಡಲ್ಲಿ, ಕದಂಬಾಸು ಮೈಸೂರಲ್ಲಿ, ಇದೇ ರೀತಿ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಭಾರತದೆಲ್ಲೆಡೆ ತಮ್ಮ ಜಾಗಗಳಲ್ಲಿ ಆಳ್ವಿಕೆಯನ್ನ ನಡೆಸೋದಿಕ್ಕೆ ಶುರು ಮಾಡ್ತಾರೆ. ಯಾವ ರೀತಿ ಮೌರ್ಯ ಡೈನೆಸ್ಟಿ ಭಾರತದಲ್ಲಿ ಆಡಳಿತವನ್ನು ಮೊದಲನೇ ಬಾರಿಗೆ ಶುರು ಮಾಡಿದ್ರೋ, ಅದೇ ರೀತಿ ನಮ್ಮ ಕನ್ನಡ ಭಾಷೆಯನ್ನ ಇಟ್ಕೊಂಡು ಆಡಳಿತವನ್ನ ಶುರು ಮಾಡಿದ ಮೊದಲನೇ ಸಾಮ್ರಾಜ್ಯ ಕದಂಬ ಡೈನೆಸ್ಟಿ. ಮಯೂರ ವರ್ಮ ಈ ಸಾಮ್ರಾಜ್ಯದ ರಾಜನಾಗಿದ್ದ. ನಮ್ಮ ಕನ್ನಡ ಚರಿತ್ರೆಯಲ್ಲೇ ಮೊದಲ ಕಂಡ ರಾಜ ಮಯೂರ ವರ್ಮ. ಕನ್ನಡದ ಮೊದಲನೇ ಶಾಸನ ಅಲ್ಮಿಡಿ ಶಾಸನ ಅಥವಾ ಅಲ್ಮಿಡಿ ಇನ್ಸ್ಕ್ರಿಪ್ಷನ್ ಕೂಡ ಇದೇ ಟೈಮಲ್ಲಿ ನಮ್ಗೆ ದೊರಕಿರ್ತಕ್ಕಂಥದ್ದು. ಕದಂಬ ಡೈನೆಸ್ಟಿ ಸುಮಾರು 500 ವರ್ಷಗಳ ಕಾಲ ತಮ್ಮ ಆಡಳಿತವನ್ನ ನಡೆಸಿರ್ತಕ್ಕಂಥದ್ದು. ಇದು ಕೊನೆಯಾದ ನಂತರ ಚಾಲುಕ್ಯಸ್ ಆಫ್ ಬಾದಾಮಿ ಅಥವಾ ಚಾಲುಕ್ಯ ಡೈನೆಸ್ಟಿ ತಮ್ಮ ಆಡಳಿತವನ್ನ ಶುರು ಮಾಡ್ತಾರೆ. ಇವರ ಅವಧಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ, ಪಟ್ಟದಕಲ್ಲು ದೇವಸ್ಥಾನ, ಬಾದಾಮಿ, ಐಹೊಳೆ ಮುಂತಾದ ದೇವಸ್ಥಾನಗಳು ಮತ್ತೆ ಆರ್ಕಿಟೆಕ್ಚರಲ್ ಕೆಲಸಗಳು ಕೂಡ ಮೂಡಿ ಬಂದಿರೋದು. ಇದರ ನಂತರ ರಾಷ್ಟ್ರಕೂಟ ಡೈನೆಸ್ಟಿ ಆಡಳಿತಕ್ಕೆ ಬರುತ್ತೆ. ಇದು ಸುಮಾರು 200 ವರ್ಷಗಳ ಕಾಲ ತಮ್ಮ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥದ್ದು. ನಂತರ ಚಾಲುಕ್ಯ ಡೈನೆಸ್ಟಿ ರಾಷ್ಟ್ರಕೂಟಸ್ ವಿರುದ್ಧ ಮತ್ತೊಮ್ಮೆ ಜಯವನ್ನ ಸಾಧಿಸಿ ಆಡಳಿತಕ್ಕೆ ಬರುತ್ತೆ. ಚಾಲುಕ್ಯ ಡೈನೆಸ್ಟಿ ಸುಮಾರು 600 ವರ್ಷಗಳ ಕಾಲ ತಮ್ಮ ಆಡಳಿತವನ್ನ ನಡೆಸ್ತಾರೆ. ನಂತರ ಹೊಯ್ಸಳ ಡೈನೆಸ್ಟಿ ಚಾಲುಕ್ಯ ಡೈನೆಸ್ಟಿಯ ವಿರುದ್ಧ ಜಯವನ್ನ ಸಾಧಿಸಿ ತಮ್ಮ ಆಳ್ವಿಕೆಯನ್ನ ನಡೆಸ್ತಾರೆ. ಇದರ ನಂತರ ವಿಜಯನಗರ ಕಿಂಗ್ಡಮ್ ಆಡಳಿತಕ್ಕೆ ಬರುತ್ತೆ. ಶ್ರೀಕೃಷ್ಣ ದೇವರಾಯ ಕೂಡ ಇದೇ ಅವಧಿಯಲ್ಲಿ ಬರೋದು. ನಂತರ ಡೆಕ್ಕನ್ ಸುಲ್ತಾನ್ಸ್ ವಿಜಯನಗರ ಕಿಂಗ್ಡಮ್ ವಿರುದ್ಧ ತಮ್ಮ ಜಯವನ್ನ ಸಾಧಿಸಿ ತಮ್ಮ ಆಳ್ವಿಕೆಯನ್ನ ನಡ್ಸಕ್ ಶುರು ಮಾಡ್ತಾರೆ. ನಂತರ ಮುಘಲ್ ಎಂಪೈರ್ ಡೆಕ್ಕನ್ ಸುಲ್ತಾನ್ಸ್ ವಿರುದ್ಧ ಜಯವನ್ನ ಸಾಧಿಸಿ ತಮ್ಮ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವನ್ನ ನಡೆಸ್ತಾರೆ. ಮೈಸೂರು ಕಿಂಗ್ಡಮ್ ವಿಜಯನಗರ ಎಂಪೈರ್ ಅಲ್ಲಿ ಒಂದು ಸಣ್ಣ ಭಾಗವಾಗಿದ್ದಂತಹ ಒಂದು ಸಣ್ಣ ಸಾಮ್ರಾಜ್ಯ. ಮುಘಲ್ಸ್ ಬಂದ ನಂತರ ಮೈಸೂರು ಕಿಂಗ್ಡಮ್ ತನ್ನ ಜಾಗದಲ್ಲಿ ತನ್ನ ಆಳ್ವಿಕೆಯನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಮೈಸೂರು ಕಿಂಗ್ಡಮ್ ನ ಕೊನೆಯ ರೂಲರ್ ಆಗಿದ್ದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಸೋಲನ್ನಪ್ತಾನೆ. ನಂತರ ದಿನಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೈಸೂರು ಕಿಂಗ್ಡಮ್ ನ ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನ ಅವರ ಆಡಳಿತದಲ್ಲಿ ನಡೆಸ್ತಾರೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಇನ್ನು ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರಿಂದ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ದೊರಕುತ್ತೆ. ಸ್ವಾತಂತ್ರ್ಯ ಬಂದ ನಂತರ ಸ್ಟೇಟ್ ರೆಕಾಗ್ನಿಷನ್ ಆಕ್ಟ್ ಅಲ್ಲಿ ಮೈಸೂರು ಸ್ಟೇಟ್ ಆಗಿ ನಮ್ಮ ರಾಜ್ಯ 1956ರಲ್ಲಿ ಹೆಸರನ್ನ ಪಡ್ಕೊಳ್ಳುತ್ತೆ. ನಂತರದ ದಿನಗಳಲ್ಲಿ ಮೈಸೂರು ಸ್ಟೇಟ್ ಅನ್ನ ಕರ್ನಾಟಕ ರಾಜ್ಯವನ್ನಾಗಿ 1973ರಲ್ಲಿ ಬದಲಾಯಿಸಲಾಗುತ್ತೆ. ಇದು ನಮ್ಮ ಕರ್ನಾಟಕದ ಹಿಸ್ಟ್ರಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೀವು ನೋಡ್ತಿರ್ಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.